ಕಾಡು ಬೆಳೆಸಿ ನಾಡು ಉಳಿಸಿ. ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಇರುತ್ತವೆ. ಮಾನವರು ಹೋಗಿ ಕಾಡನ್ನು ನಾಶ ಮಾಡಿದರೆ ಕಾಡಿನಲ್ಲಿರುವಂತಹ ಪ್ರಾಣಿಗಳಿಗೆ ತೊಂದರೆ ಆಗುತ್ತದೆ. ನಾಡಿಗಿಂತ ಕಾಡೇ ಸ್ವಚ್ಛವಾಗಿರುತ್ತದೆ. ಮಾನವರು ನಾಡನ್ನು ಮಾಲಿನ್ಯಗೊಳಿಸಿದರೆ ಮಾನವರಿಗೂ ತೊಂದರೆ, ಪ್ರಾಣಿಗಳಿಗೂ ತೊಂದರೆ. ಅದಕ್ಕಾಗಿ ಕಾಡು ಬೆಳೆಸಿ ನಾಡು ಉಳಿಸಿ. ಕುಡಿಯಿರಿ ಶುದ್ಧ ಜಲ, ಉಳಿಸಿರಿ ಅಂತರ್ಜಲ. ನಾವು ಶುದ್ಧ ನೀರನ್ನು ಕುಡಿತೇವೆ, ಮಳೆ ನೀರನ್ನು ಭೂಮಿಗೆ ಎಲ್ಲಿಸ್ತೇವೆ. ಜೀವ ಸಂಕುಲದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜೀವ ಸಂಕುಲನ ಎಂದರೆ ಜೈವಿಕ ಘಟಕಗಳು. ಜೈವಿಕ ಘಟಕ ಎಂದರೆ ಉಸಿರಾಡುವ ವಸ್ತುಗಳು. ಸಸ್ಯ, ಗಿಡ, ಮರ, ಪ್ರಾಣಿ, ಪಕ್ಷಿ, ಮನುಷ್ಯ ಮುಂತಾದವು. ನಾವು ಕಾಡನ್ನು ನಾಶ ಮಾಡಿದರೆ ಜೀವಿಗಳು ಕೆಡುತ್ತವೆ. ನಾವು ಕಾಡನ್ನು ನಾಶ ಮಾಡದಿದ್ದರೆ ಜೀವಿಗಳು ಉಳಿಯುತ್ತವೆ. ನಿಸರ್ಗ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರವನ್ನು ನಾವು ಉಳಿಸಿ ಬೆಳೆಸಬೇಕು. ಪರಿಸರವನ್ನು ನಾವು ಉಳಿಸಿದರೆ ನಾಡು ಉಳಿಯುತ್ತದೆ. ಕಾಡಿನಲ್ಲಿರುವ ಗಿಡಗಳನ್ನು ನಾವು ಕಡಿದರೆ ಆಮ್ಲಜನಕ ಸಿಗುವುದು ಕಷ್ಟ. ನೀರನ್ನು ಮಿತವಾಗಿ ಬಳಸುವುದು. ಒಂದಿಷ್ಟು ಪ್ರದೇಶದಲ್ಲಿ ನೀರು ಇರುವುದಿಲ್ಲ, ಅವರು ಎಷ್ಟು ಚೆನ್ನಾಗಿ ಬಳಸುತ್ತಾರೆ, ಆದರೆ ನಾವು ನೀರನ್ನು ಹಾಳು ಮಾಡುತ್ತೇವೆ. ಅರಣ್ಯ ಸಂಪತ್ತು ಸಂರಕ್ಷಣೆ, ವನ್ಯಜೀವಿ ಸಂತತಿ ಉಳಿಸಿ. ಕಾಡನ್ನು ನಾಶ ಮಾಡಬಾರದು. ನಮ್ಮ ತಲೆಮಾರಿನ ವನ್ಯಜೀವಿಗಳನ್ನು ಸಂರಕ್ಷಿಸಬೇಕು. ಜೀವ ವೈವಿಧ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಮ್ಮ ದೇಶದಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನಾವು ಉಳಿಸಲು ಪ್ರಯತ್ನಿಸೋಣ. ಅದನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕಾಡೇ ರಾಷ್ಟ್ರದ ಸಂಪತ್ತು. ಕಾಡುಗಳಿಂದ ಎಲ್ಲ ಸಿಗುತ್ತದೆ. ಆದ್ದರಿಂದ ರಾಷ್ಟ್ರದ ಸಂಪತ್ತೇ ಕಾಡು.